ಕರ್ನಾಟಕ ಪಟ್ಟಿಯ ಬಗ್ಗೆ ಬಿಜೆಪಿ ಹೈಕಮಾಂಡ್ ಮ್ಯಾರಥಾನ್ ಮೀಟಿಂಗ್ ಅನ್ನ ಮಾಡಿದೆ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ದೆಹಲಿಯ ಪ್ರತಿನಿಧಿ ಮಂಜು. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಂಜು, ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾರ್ಯಾರ ಜೊತೆ ಎಷ್ಟು ಸಭೆಗಳಾಗಿದೆ, ಜೊತೆಗೆ ಮೈತ್ರಿ ಸೀಟು ಹಂಚಿಕೆಯ ಕುರಿತಾಗಿ ಏನು ಅಪ್ಡೇಟ್ ಸಿಗ್ತಾ ಇದೆ? ವೀಣಾ, ಬಿಜೆಪಿಯ ಪಟ್ಟಿಗೆ ಸಂಬಂಧಪಟ್ಟ ಹಾಗೆ ನಾವು ಹೇಳೋದಾದ್ರೆ ಹೆಚ್ಚು ಕಡಿಮೆ 4 ರಿಂದ 5 ತಾಸುಗಳ ಕಾಲ ಮೊನ್ನೆ ರಾಜ್ಯ ನಾಯಕರ ಜೊತೆ ಚರ್ಚೆ ನಡೀತು. ಪ್ರತಿಯೊಂದು ಕ್ಷೇತ್ರದ ಪ್ರತಿಯೊಂದು ಅಭ್ಯರ್ಥಿಯ ವಿವರಗಳನ್ನ ಚರ್ಚೆ ಆಯ್ತು. ಒಬ್ಬೊಬ್ಬ ಅಭ್ಯರ್ಥಿಗೆ ಮಿನಿಮಮ್ 3 ರಿಂದ 4 ಪುಟಗಳ ವರದಿಯನ್ನ ಏನು ಬಿಜೆಪಿ ಹೈಕಮಾಂಡ್ ನಾಯಕರು ಸಂಗ್ರಹಿಸಿ ಇಟ್ಟಿದ್ರು. ಅಲ್ಲಿ ಯಾರು ಆಂಟಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ರಿಂದ, ಅಂದ್ರೆ ತಮ್ಮದೇ ಪಕ್ಷದ ಅಭ್ಯರ್ಥಿಗೆ ಯಾರು ಆಂಟಿ ಮಾಡ್ತಾ ಇದ್ದಾರೆ ತಮ್ಮದೇ ಪಕ್ಷದಲ್ಲಿ ಅನ್ನುವಂತ ಮಾಹಿತಿಯಿಂದ ಹಿಡಿದು ಆ ಅಭ್ಯರ್ಥಿಯ ವೀಕ್ನೆಸ್ ಏನು, ಸ್ಟ್ರೆಂತ್ ಏನು, ನಮ್ಮ ಪಾರ್ಟಿಯ ಸ್ಟ್ರೆಂತ್ ಏನು, ಹೀಗೆ ಎಲ್ಲವುಗಳ ಆಯಾಮಗಳನ್ನ ಇಟ್ಕೊಂಡು ಚರ್ಚೆ ಮಾಡಿದ್ರು. ಆದ್ರೂ ಅಂತಿಮವಾಗಿ ಎಲ್ಲ ಮಾಹಿತಿಯನ್ನ ಕರ್ನಾಟಕ ರಾಜ್ಯ ನಾಯಕರಿಂದ ಸಂಗ್ರಹಿಸಿದ್ದಾರೆ. ಆದ್ರೆ ಅದರ ಅಂತಿಮ ತೀರ್ಮಾನ ನಮಗೆ ಬಿಡಿ ಅಂತ ಅನ್ನುವಂತ ಒಂದು ಲೈನ್ ನಿರ್ಧಾರವನ್ನ ಮಾಡಿರುವಂತದ್ದು. ಇದರ ಜೊತೆಗೆ ಮೈತ್ರಿ ಪಕ್ಷದ್ದು ಬಹಳ ಮುಖ್ಯವಾಗಿರುವ ಕಾರಣಕ್ಕೆ ಒಂದು 3-4 ಕ್ಷೇತ್ರಗಳಲ್ಲಿ ಏನು ಅಂದ್ರೆ ಜೆಡಿಎಸ್ಗೆ ಬಿಟ್ಟು ಕೊಡುವಂತ ಕ್ಷೇತ್ರಗಳಲ್ಲಿ ಬಿಜೆಪಿಯ ಸ್ಟ್ರೆಂತ್ ಅಂಡ್ ವೀಕ್ನೆಸ್ ಏನು ಅನ್ನುವಂತಂದ್ರ ಒಂದು ಚರ್ಚೆ ಆಗಿದೆ. ಅದರ ಜೊತೆಯಲ್ಲಿ ನಾವು ಬೆಂಬಲ ಕೊಟ್ರೆ ಆ ಪಕ್ಷದ ಅಭ್ಯರ್ಥಿ ಎಷ್ಟು ಮತಗಳಿಂದ ಗೆಲ್ಲಬಹುದು ಅನ್ನುವಂತ ನಿರೀಕ್ಷೆಗಳ ಬಗ್ಗೆಯೂ ಚರ್ಚೆ ಆಗಿದೆ. ಇದನ್ನ ಹೊರತಾಗಿ ಒಂದು ಮಂಡ್ಯ ವಿಚಾರಕ್ಕೆ ಸಣ್ಣದೊಂದು ಅಸಮಾಧಾನ ಇದೀಗ ಬಿಜೆಪಿಯಿಂದಲೂ ಕೂಡ ವ್ಯಕ್ತ ಆಗ್ತಾ ಇದೆ ಅನ್ನುವಂಥದ್ದು ಹೇಳಲಾಗ್ತಾ ಇರುವಂತ ಮಾಹಿತಿ. ಅಂದ್ರೆ ಮಂಡ್ಯ ಬೇಕು ಅನ್ನೋದಾದ್ರೆ ಕೋಲಾರ ಬೇಕು ಅನ್ನುವಂಥದ್ದಾದ್ರೆ ಮಂಡ್ಯ ಕ್ಷೇತ್ರವನ್ನ ಬಿಜೆಪಿಗೆ ಬಿಟ್ಟುಕೊಡಿ ಅನ್ನುವಂತ ಮಾತುಗಳೂ ಕೂಡ ಚರ್ಚೆ ಆಗಿದ್ದಾವೆ ಅನ್ನುವಂಥದ್ದು. ಅದು ಅಂತಿಮವಾಗಿ ಇವತ್ತು 11ನೇ ತಾರೀಕು ಪುನಃ ಕುಮಾರಸ್ವಾಮಿ ಅವರು ದೆಹಲಿಗೆ ಬರ್ತಾರೆ ಅನ್ನುವಂತ ಮಾಹಿತಿ ಇದೆ. ಅವತ್ತು ಚರ್ಚೆಯಾಗಿ ಅಂತಿಮಗೊಳ್ಳುತ್ತೆ ಎಲ್ಲಾ ಪಟ್ಟಿಗಳು ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ ಉನ್ನತ ಮೂಲಗಳಿಂದ. ವೀಣಾ, ಥ್ಯಾಂಕ್ ಯು ಮಂಜು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.